ಯಾರಿಗೂ ಹೇಳಬಾರ್ದು. ಮನ್ಯಾಗೇನು ಮಜ್ಜಿಗೆ ಆಗಿರ್ತಾವಲ್ಲ ರೀ, ಸುಮ್ಮನೆ ಒಂದು ಬ್ಯಾರಲ್ನಾಗ ತೆಗೆದಿಟ್ಬಿಡ್ರಿ ಒಂದು ಪ್ಲಾಸ್ಟಿಕ್ನಾಗ, ಯಾರಿಗೂ ಮಾರಬೇಡ್ರಿ. ಅದಕ್ಕೆ ಅನುಕೂಲ ಇದ್ರೆ ಒಂದು ತಾಮ್ರದ ವಯರ್ ಒಳಗೆ ಒಗೆದು ಕೈ ಬಿಡ್ರಿ. ಅದನ್ನು ಒಂದು ಪಂಪಿಗೆ ಒಂದು 300 ml ಅರ್ಧ ಲೀಟ್ರ್ ಹಾಕ್ಕೊಂಡು ನಿಮಗೆ ಬೇಕಂದಾಗ ಬೇರಿಗೆ ಬಿಟ್ಕೊಂತ ಹೋಗ್ಬಿಡ್ರಿ. ಕುಳೆ ರೋಗ ತಾನೇ ನಿಯಂತ್ರಣಕ್ಕೆ ಬರ್ತೈತೆ. ಇದು ಸ್ವತಃ ನಾ ಮಾಡಿ ಮೆಣಸಿನ ಗಿಡದಾಗ ಬೇರೆದ್ರಾಗ ಮಾಡಿಸಿ ನೋಡಿದ್ಮೇಲೆ ಹೇಳತ್ತೆ. ಬೇರಿಗೆ ಬಿಡ್ಬೇಕ್ರಿ, ಮ್ಯಾಲೆ ಹೊಡೆದ್ರೆ ಕಮ್ಮಿ ಆಗ್ತೈತೆ ಪರಿಣಾಮ, ಬೇರಿಗೆ ಬಿಟ್ಟಾಗ ಇನ್ನೂ ಚಲೋ ಆಗ್ತದೆ. ಇದ್ರಾಗ ಏನು ಶ್ರಮ ಐತ್ರಿ? ಮನೆ ಮಜ್ಜಿಗೆ ಇರ್ಬೇಕಲ್ಲ, ದನ ಇದ್ರೆ ಮಜ್ಜಿಗೆ. ಹಾಂ, ದನನ ಇಲ್ರಿ, ಮತ್ತು ಅದಕ್ಕೆ ಬರ್ಬೇಕಿನ್ನ ಮೊದಲು 1 ತಾಸ್ನಾಗ ಏನೇನು ಹಾಯ್ಬೇಕು ನೋಡ್ರಿ ಇದ್ರಾಗ. ಹೌದಾ? ಸೊ ಹಂಗಿದ್ರೆ ಒಂದು ಉಳುಮೆ ಬಗ್ಗೆ ಮಾತಾಡಿದ್ದೀವಿ ರೀ, ಮತ್ತೊಂದು ತೇವಾಂಶ ಹಿಡಿದಿಟ್ಕೊಳಕ್ಕೆ ಏನೇನು ಮಾಡ್ಬೋದು ಅದನ್ನು ಮಾತಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಬರ ಹೊಡೆದಾಡಕ್ಕೆ ಏನೇನು ಮಾಡ್ತಿದ್ರು. ಈಗ ಹಿಂದಿನ ಮಂದಿ ಎಷ್ಟು ಥರ ಬೆಳೆ ಮಾಡ್ತಿದ್ದರು ರೀ? ಒಂದೇ ಬೆಳೆ ರೀ? ಅಲ್ಲ ಸರ್, 2 ಕಾಲದ ಬೆಳೆ ಆಯ್ತು ರೀ. ಎಷ್ಟು ಥರ ಬೆಳೆ ಮಾಡ್ತಿದ್ದರು ರೀ? ಹಾಂ ರೀ, ಒಂದು ಹಿಂದಿನ ಮಂದಿ ಅಂದ್ರೆ ಒಂದು 30 ವರ್ಷದ ಹಿಂದಿಂದ ಅನ್ಕೊಂಬಿಡ್ರಿ, ಅಂದ್ರೆ ಕರೆಕ್ಟ್ ಆಕೈತಿ. ಹಾಂ ರೀ, ಹಾಂ ರೀ, ಹಾಂ ರೀ, ಹ್ಞೂ ಹ್ಞೂ ಹಾಂ ರೀ, ಹ್ಞೂ. ಈಗ ಇಷ್ಟರಾಗ ಏನೇನು ಬೆಳೆ ಆಯ್ತು ರೀ? ಅಲ್ರಿ, ಎಷ್ಟು ವೆರೈಟಿ ಬೆಳೆ ಆಯ್ತು? ಹೌದು ರೀ, ಕರೆಕ್ಟ್. ದೌಡ ಹೋಗೋ ತಯಾರಿನೇ ಆಯ್ತು. ದೌಡ್ ಹೋಗಾಕಂತನೇ ದೌಡ್ ಬಂದೇವ್ರಿ ಈಗ. ಹಾಂ, ಬರೋಬ್ರಿ. ನಮ್ಗೆ ಹಂಗೆ ಅನ್ಸಾಕತ್ತದ ಅಷ್ಟೇ ಸರ್. ನಾವು ಏನು ಸ್ಲೋ ಇಲ್ಲರಿ ಸಾವಯವದೊಳಗೆ. ನಾ ಅದನ್ನ ಕೇಳಿದ್ದೆ, ನೀವು ಎದ್ರಾಗ ಮಾಡಿರಿ, ಗೊಂಜಾಳ ತೆನಿ ಹಾಕೋದು ಕಾಳು ಬರೋದು ಯಾವಾಗ 4 ತಿಂಗಳಿಗೆ ಬರ್ಬೇಕಲ್ರಿ? ಅದೇ ಪಾಯಿಂಟ್ ರೀ. ಮತ್ತು ಹಂಗಿದ್ರೆ ಫಾಸ್ಟ್ ಅನ್ಸಾತೈತೆ ಯಾಕೆ? ಅದೇ ಹಾಂ, ಹಂಗೆ ಯಾಕಂದ್ರೆ ಆಗಲೇ ಹೆಂಗೆ ಕೇಳಿದ್ನಲ್ಲ, ಬಾಟ್ಲಾಗ ವಿಷ ಹಾಕಿ ಎಣ್ಣೆ ಅಂತ ಯಾಕೆ ಅನ್ಸಿದ್ರಲ್ಲ, ಇದು ಹಂಗೆ ಆಗ್ಯದ್ರಿ. ಫಾಸ್ಟ್ ಅನ್ಸೋಂಗೆ ಮಾಡಿಬಿಟ್ಟಾರ ನಿಮಗೆ. ನಾ ಅದಕ್ಕೆ ಕೇಳತ್ತೀನಿ, ಯಾವ್ದಾರ ಬೆಳೆ 15 ದಿನದಾಗ ಬರೋಂಗೆ ಆಗ್ಯದಂದ್ರಿ, ಹೆಸರು 3 ತಿಂಗಳದ್ದಲ್ರಿ, 10 ದಿನದಾಗ ಬರೋಂಗೆ ಮಾಡಿಕೊಡ್ರಿ. ವರ್ಷಕ್ಕೆ ಎಷ್ಟು ಬೆಳೆ ಮಾಡ್ಬೋದು? ಹಾಂ, 12 ನೋಡ್ರಿ, 12 ತಿಂಗಳು ಬೆಳೆ ಬರ್ತದೆ ಹೆಸರು. ಹಾಂ, ಹಿಂದಿನ ಮಂದಿ ನೋಡ್ರಿ ಆಯ್ಕೆ ಹೆಂಗಿರ್ತಿದ್ವು, ಯಾವ ಮಣ್ಣು ಹೆಂಗೈತಿ, ಎಲ್ಲಿ ನೀರು ನಿಲ್ತೈತಿ, ಎಲ್ಲಿ ನೀರು ನಿಲ್ಲೋದಿಲ್ಲ, ಎಲ್ಲಿ ಹಸಿ ಸ್ವಲ್ಪ ಕಮ್ಮಿ ಆಗ್ತೈತಿ, ಅದ್ರ ಮೇಲೆ ಅವ್ರವ್ರ ಬೆಳೆ ಆಯ್ಕೆ ಇರ್ತಿದ್ವು. ನಮ್ಮದು ಮಗ್ಗಲ್ದಾವ ಏನು ಹಾಕ್ಯಾನ, ಊರ ಮಂದಿ ಎಲ್ಲ ಏನು ಹಾಕ್ಯಾರ, ಅವ ಬೀಜ ಯಾವ್ದಿಲ್ಲ, ಎಲ್ಲಿ ಮಹಾರಾಷ್ಟ್ರ ಬೀಜ ತರ್ಸಾನಂತಲೇ ಅವ, ಅದ್ರ ಮೇಲೆ ಆಯ್ಕೆ ಆಗ್ತದೆ. ನಮ್ಮ ಕಡೆಗೆ ಹೊಸ್ದಾಗಿ ಶುರು ಆಗೈತೆ ರೀ ಈ ಸರಿ. ನಮ್ಮಲ್ಲೇ ಗೊಂಜಾಳ ಕಮ್ಮಿಯಾಗಿ ಸೋಯಾಬೀನ್ ಭಾಳ ಆಗ್ಯದ. ನಾ ಏನು ಅಚಾನಕ್ಕಾಗಿ ನಮ್ಮ ಮಲ್ಲಪ್ಪಣ್ಣ ಅಂತಂದ್ರೆ ಕೇಳಿದೆ, ಏನು ಹಿಂಗೆ ಮಲ್ಲಪ್ಪಣ್ಣ ಮತ್ತು ಎಲ್ಲ ಗೊಂಜಾಳ ತೆಗೆದು ಸೋಯಾಬೀನಿಗೆ ಬಂದಾರಲ್ಲ ಸರ್? ಮುಳ್ಸಜ್ಜಿ ಹೊಡ್ತಾ ನೋಡಿರಿಲ್ಲಿ ಸರಿ ಅಂತ. ಗೊಂಜಾಳ ಬೆಳೆದವ್ರಿಗೆ ಗೊತ್ತಿರ್ತೈತೆ, ನಮ್ಮ ಭಾಗದಾಗ ಮುಳ್ಸಜ್ಜಿ ಅಂತ ಒಂದು ಕಳೆ ಬಂದೈತಿ, ಅದು ಐತ್ರಿ. ಹಾಂ, ಅನುಭವಕ್ಕೆ ಆಗ್ಯದಲ್ರಿ. ಹಾಂ, ನಿಮ್ಮಲ್ಲೇ ಐತ್ರಿ? ವೆರಿ ಗುಡ್, ಎಲ್ಲರ ಕಡೆ ಐತೆ, ಚಲೋ ಆಯ್ತು. ಅದು ಗೊಂಜಾಳಕ್ಕಿಂತ ಹೆಚ್ಚಿಗೆ ಬೆಳ್ಯಾಕತ್ಬಿಟ್ಟೈತಿ, ಕಂಟ್ರೋಲ್ ಆಗೋದಿಲ್ಲ. ಅದಕ್ಕೆ ಆ ಮುಳ್ಸಜ್ಜಿ ಹೊಡೆತಕ್ಕೆ ಹೆದರಿ ಸೋಯಾಬೀನಿಗೆ ಬಂದಾರಂತ. ಮೊದಲು ಮಣ್ಣು ಹೆಂಗೈತಿ, ಕಾಲಮಾನ ಹೆಂಗೈತಿ, ಬೆಳೆ ಹೆಂಗೆ ಬರ್ಬೋದು, ರೇಟ್ ಹೆಂಗೆ ಸಿಗ್ಬೋದು ಅನ್ನೋದ್ರ ಮೇಲೆ ಬೆಳೆ ನಿರ್ಧಾರ ಆಗ್ತೈತಿ. ಈ ಕಳೆಗೆ ಸಹಿತ ಹೆದರಿ ಬೆಳೆ ಮಾಡೋದಾಗೈತಿ. ಹೌದಾ? ನಮಗೆ ಬೇರೆ ವೆರೈಟಿ ಬೆಳೆ ಮಾಡೋಕ್ಕೆ ತೊಂದರೆ ಏನೈತೆ ಹೇಳ್ರಿ, ಅದನ್ನಾರ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಒಂದು ಕಟಾವು ಮಷಿನ್ ಹೇಳಿದ್ರೆ ಸಾಹೇಬ್ರ, ಅದಂತೂ ಅಗದಿ ಸರಳ ಐತಿ. ನೀವು ಎಷ್ಟು ಕಟಾವು ಮಷಿನ್ ಅಗಲೈತಲ್ರಿ ಅಷ್ಟು ಒಂದು ಬೆಳೆ ಮಾಡಿರಿ, ಮತ್ತೊಂದು ಆ ಕಡೆ ಬೇರೆ ಬೆಳೆ ಮಾಡಿರಿ, ಮತ್ತು ಅದು ಪಟ್ಟಿ ಬಿಟ್ಟು ಬೇರೆ ಬೆಳೆ ಮಾಡಿರಿ. ಅವ್ನು ಹಿಂಗೆ ಹೋಗಿ ರೌಂಡ್ ಹೊಡ್ಕೊಂಡು ಅವ್ನು ಕಟಾವು ಮಷಿನ್ನಾಗ ನೀವು ರಾಶಿ ಮಾಡಿರಿ, ಬೇಡ ಅನ್ನೋದಿಲ್ಲ. ಆದ್ರೆ ಹೊಂದಬೇಕಲ್ಲ ಅದು. ನೀವು 10 ಎಕರೆ ಐತಂದ್ರೆ ಅದೇ 10 ಎಕರೆದೊಳಗೆ ಒಂದು 5 ವೆರೈಟಿಯರೇ ಮಾಡಿರಿ. ಒಂದ್ರಾಗ ಹೋದ್ರೂ ಒಂದ್ರಾಗ ಬರ್ತೈತಿ. ಒಂದು ಮಳೆ ಭಾಳ ಆದ್ರೆ ಬರೋಂಗಿರ್ತೈತಿ, ಒಂದು ಮಳೆ ಕಮ್ಮಿ ಆದ್ರೆ ಬರೋಂಗಿರ್ತದೆ. ಒಂದು ರೇಟ್ ಹೆಚ್ಚಿಗೆ ಸಿಕ್ಕರೆ ಒಂದು ಕಮ್ಮಿ ಆಗ್ತಿರ್ತದೆ. ಮಾಡ್ಬೋದಲ್ರಿ?